ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮತ್ತು ಪವನ ಕನ್ನಡ ಹಬ್ಬಕ್ಕೆ ಹೊರಟಿತ್ತು. ಸೊ ಒಂದು ತಿರ್ಗಿ ಬಪ್ಪ ಅಂತ ಹೊರಟದ್ದು. ನಮ್ಮದು ಮೊನ್ನೆಯಿಂದ ಮೂರನೇ ಹಬ್ಬ ಇದೆ. ಸೊ ವಿಡಿಯೋ ಮಾಡೋಕ್ಕೂ ಅದೊಂದು ಕಂಟೆಂಟ್ ಆಗ್ತಲ್ಲ ಒಂದು ಹಂಗೆ, ಅದಕ್ಕೋಸ್ಕರ ಹೊರಟದ್ದು ಕನ್ನಡ ಹಬ್ಬಕ್ಕೆ. ಆ್ಯಕ್ಚುಲಿ ಈ ವ್ಯಕ್ತಿ ದೊಡ್ಡ ಒಂದು ಬೈಕರ್ ಮತ್ತು ವ್ಲಾಗರ್. ಈಗ ಊಟದ ಟೈಮು, ಊಟಕ್ಕೆ ಹೊರಟದ್ದು ನಾನು ಪವನಾಗ. ಜನ ಸ್ವಲ್ಪ ಜಾಸ್ತಿನೇ ಇದ್ರು, ಇರಲಿ ಆದರೂ ಇದರಲ್ಲೇ ನುಗ್ಗೋದೀಗ. ಪ್ರೀತಿಯಲ್ಲಿ ಹೊಸದಾರಿ ಕಟ್ಟುವ ಖಯಾಲಿ ಸನ್ನೆಯಲ್ಲಿ ಹಾಡೊಂದು ಹಾಡುವ ವಿಧಾನ ಕಾದು ಕೇಳು ಪ್ರೀತಿನೇ ಮಜಾನ. ಎಂತ ಅಷ್ಟು ಅರ್ಜೆಂಟ ಕೋಟ್ ಬಾಗ್ಲಕ್ಕೆ ಹೋದ್ರಾಯ್ತ? ನಮ್ಮನೆ ಮೇಲಿನ ಮೇಲೆ ಕರೀತ್ರಲ್ಲ ಮಾರೆ, ನನ್ನ ಗ್ಲೂಕೋಸ್ ಆಗಿ ತೊಳಕತ್ತ ಅಲ್ಲೇ. ಇದು ಕೋಟ್. ನಾನೆಂತ ಕಾಮತ್ರ ಕೊಟ್ಲಲ್ಲ? ಅಲ್ಲ, ನಿಮ್ಗಷ್ಟು ಬುದ್ಧಿ ಇಲ್ಲ. ಹುಡುಗಿಯರಿಗೆ ಬೇಕಾದ ಜುಮ್ಕಿ ಎಲ್ಲ ಫುಲ್ ಈ ಥರ ಜುಮ್ಕಿ ಹಾಕೊಂಡು ಹುಡುಗಿಯರು ಚಂದ ತೋರಿಸ್ತಾರೆ ಮಗ. ಸೊ ಈ ಥರ ಆಟ ಸಾಮಾನು ಅಂಗಡಿ ಕಾಣ್ತಿದ್ರೆ ಈಗ ಅವಳು ಕಾರೆಲ್ಲ ತಗೊಂಬ ಅನಿಸ್ತಿತ್ತು. ಆ್ಯಕ್ಚುಲಿ ಈ ವ್ಯಕ್ತಿ ಯಾರಂತ ನಮಗೆ ಪರಿಚಯ ಉಂಟು, ಮೊದಲಿಂದ ಪರಿಚಯ ಉಂಟು ನಮಗೆ. ಅದಕ್ಕಾಗಿ ವಿಡಿಯೋ ಮಾಡ್ತಿದ್ದೆ ಹತ್ತಿರ ಹೋಗಿ. ತಿಂಡಿ ಅಂಗಡಿ. ಈ ಕನ್ನಡಕ ಎಲ್ಲ 100 ರೂಪಾಯಿ ಅಂತ, ವಾಚಿಗೆಲ್ಲ 150 ಅಂದ್ರೆ. ಇದೆಲ್ಲ ಸಕ್ಕರೆ ಇದು ಕಲರ್ ವೆಸ್ಟ್ ಲೈನ್ ಸೋಡಾ. ಮಕ್ಕಳಿಗೆ ಏನಾಯ್ತು, ಇವ ಭರತ ಅಂತ ನನ್ನ ಬೆಸ್ಟ್ ಫ್ರೆಂಡ್ ತಮ್ಮ ಇವ. ಸೊ ಈಗ ನಾನು ಮತ್ತು ಪವನ ಪಾರ್ಕಿಂಗ್ ಏರಿಯಾದಂಗೆ ಐಸ್ ಕ್ರೀಮ್ ತಿಂತೇನಿತ್ತಿತ್ತು. ಸೊ ಈಗ ಕನ್ನಡ ಹಬ್ಬ ಇವತ್ತಿಗೆ ಮುಗೀತು. ಗಂಟೆ ಈಗ 10:30 ಆಯಿತು, 10:24, 10:30 ಅಂತಾದರೂ. ಸೊ ಸ್ವಲ್ಪ ಎಲ್ಲ ತಿರುಗಿತ್ತು, ಒಳ್ಳೆ ಇತ್ತು ಹಬ್ಬ. ಸೊ ಜನ ಎಲ್ಲ ಫುಲ್ ಇದ್ದೀರು, ತುಂಬ ಜನ ಇದ್ದೀರು, ಮತ್ತು ಒಳ್ಳೆ ಊಟ ಇದ್ದಿತ್ತು. ಸೊ ಈಗ ಹಬ್ಬ ಮುಗಿಸಿ ನಾವು ಈಗ ಮನೆಗೆ ಹೊರಟದ್ದು 10:30. ಒಂದು 4 ಗಂಟೆ 10 ನಿಮಿಷದಂಗೆ ಮನೆಗೆ ಹೋದ್ರು. ಒಂದು 1/4 ಗಂಟೆ ಅಂತ ತಿಳ್ಕೊಂಡ್ರು
10:30 11 ಗಂಟೆ ಒಳಗೆ ಮನೆಗೆ ಹೋಗಿ ಸೇರ್ಲಕ್ಕೆ ಕಾಂತಿರ್ಲಕ್ಕೆ ನಾನು ಬಸ್ ತಗೊಂಡೆ. ಪವನ ಅಂತ ತಗೊಂಡ, ನಾನೊಂದು ಬಸ್ಸರ ತಗೊಂಡೆ ಇಲ್ಲಿ ಬಂದದಕ್ಕೆ ಹಬ್ಬಕ್ಕೆ. ಒಂಥರ ಬೇಕಲ್ಲ ಹಬ್ಬಕ್ಕೆ ಬಂದದಕ್ಕೆ ಅದಕ್ಕೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಂಗೆ ಚಾನಲ್ಗೆ ಹೊಸಬರ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬಾಯ್ ಹೇಳಿ ಪವನ. ಬಾಯ್ ಬಾಯ್.